ನಮಸ್ಕಾರ ಗೆಳೆಯರೆ. ಹೆಚ್ಚಿದ ಕೊಲೆಸ್ಟ್ರಾಲ್ ಇದೊಂದು ಜಾಗತಿಕ ಸಮಸ್ಯೆ. ವಿಶೇಷವಾಗಿ ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಅಥವಾ LDL ಇದರ ಮಟ್ಟಗಳ ಏರಿಕೆ ಹೃದ್ರೋಗ, ಪಾರ್ಶ್ವವಾಯು ಹಾಗೂ ಇತರ ಹೃದಯ ರಕ್ತನಾಳ ಸಂಬಂಧಿತ ರೋಗಗಳ ಅಪಾಯವನ್ನು ಹೆಚ್ಚು ಮಾಡುತ್ತೆ. ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕಂಡುಬರುವಂಥ ಒಂದು ಕೊಬ್ಬು. ಇದು ಒಂದು ಮೇಣದಂತಹ ಪದಾರ್ಥವಾಗಿದೆ. ಇದು ಹೊಸ ಕೋಶಗಳನ್ನು ಮತ್ತು ಕೆಲವು ಹಾರ್ಮೋನ್ಗಳನ್ನು ಉತ್ಪಾದಿಸಲು ಬಹಳ ಅಗತ್ಯವಾಗಿದೆ. ಆದರೆ LDL ಅಥವಾ ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಇದು ಹೆಚ್ಚಾಗ್ತಾ ಹೋದಂಗೆ ಇದು ಅಪಧಮನಿಗಳಲ್ಲಿ ಶೇಖರಣೆಯಾಗ್ತಾ ಹೋಗುತ್ತೆ. ಯಾವಾಗ ಇದು ಶೇಖರಣೆಯಾಗುತ್ತೋ ಇದು ರಕ್ತ ಪರಿಚಲನೆಯಲ್ಲಿ ವ್ಯತ್ಯಯವನ್ನು ಉಂಟು ಮಾಡುತ್ತೆ. ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಈ ಕೊಲೆಸ್ಟ್ರಾಲ್ ಹೃದಯದ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಆದ್ದರಿಂದ ಅದರ ಮಟ್ಟವನ್ನು ನಿಯಂತ್ರಣದಲ್ಲಿ ಇರಿಸೋದು ಬಹಳ ಮುಖ್ಯ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ಹಲವಾರು ಔಷಧಿಗಳು ಲಭ್ಯವಿದ್ದರೂ ಕೂಡ ಅವು ಅಡ್ಡ ಪರಿಣಾಮಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ನೈಸರ್ಗಿಕ ಪರಿಹಾರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇವೆ. ಮತ್ತು ಅಂತಹ ನೈಸರ್ಗಿಕ ಪರಿಹಾರಗಳಲ್ಲಿ ಬೇರೆ ಬೇರೆ ಗಿಡಮೂಲಿಕೆ ಮತ್ತು ಆಹಾರ ಪದಾರ್ಥಗಳಿಂದ ಮಾಡಲಾದ ಚಹಾಗಳು ಬಹಳ ಜನಪ್ರಿಯತೆ ಪಡಿತಾ ಇವೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸುವಂಥ 7 ನೈಸರ್ಗಿಕ ಚಹಾಗಳು. ಮೊದಲನೇದು ಗ್ರೀನ್ ಟೀ. ಇದು ಅನೇಕ ಆರೋಗ್ಯ ಲಾಭಗಳಿಗಾಗಿ ಪ್ರಸಿದ್ಧವಾಗಿದೆ. ವಿಶೇಷವಾಗಿ LDL ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯಕ್ಕಾಗಿ ಇದು ಹೆಸರುವಾಸಿಯಾಗಿದೆ. ಇದರಲ್ಲಿ ಇರುವಂಥ ಕ್ಯಾಟೆಚಿನ್ಗಳೇನು ಮಾಡ್ತವೆ, ನಮ್ಮ ಜೀರ್ಣಕ್ರಿಯೆಯು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಹೀರುವಂತೆ ಮಾಡುತ್ತವೆ. ಇದರಿಂದ ಕೊಲೆಸ್ಟ್ರಾಲ್ ಮಟ್ಟದ ನಿಯಂತ್ರಣದಲ್ಲಿ ಗ್ರೀನ್ ಟೀಯು ಬಹಳ ಉಪಯುಕ್ತವಾಗಿದೆ. ಎರಡನೆಯದು ಬ್ಲ್ಯಾಕ್ ಟೀ ಅಥವಾ ಕಪ್ಪು ಚಹಾ. ಸಕ್ಕರೆ ಮತ್ತು ಹಾಲಿಲ್ಲದೆ ಉಪಯೋಗಿಸುವಂತಹ ಚಹಾವನ್ನು ಬ್ಲ್ಯಾಕ್ ಟೀ ಅಂತ ಕರೀತಾರೆ. ಇದರಲ್ಲಿ ಇರುವಂಥ ಫ್ಲೇವನಾಯ್ಡ್ಗಳು ಕೊಬ್ಬಿನಂಶದ ಚಯಾಪಚಯವನ್ನು ಹೆಚ್ಚುಗೊಳಿಸುತ್ತವೆ ಮತ್ತು ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆಗೊಳ್ತಾ ಹೋಗುತ್ತೆ. ಮೂರನೇದು ಶುಂಠಿ ಚಹಾ. ಸಕ್ಕರೆ ಮತ್ತು ಹಾಲಿಲ್ಲದೆ ಉಪಯೋಗಿಸುವಂಥ ಶುಂಠಿ ಚಹಾವು ಕೊಲೆಸ್ಟ್ರಾಲ್ ಮಟ್ಟದ ನಿಯಂತ್ರಣಕ್ಕೆ ಸಂಜೀವಿನಿ ಅಂತ ಕೆಲಸ ಮಾಡುತ್ತೆ. ಇದರಲ್ಲಿ ಇರುವಂಥ ಜಿಂಜರಾಲ್ ಎನ್ನುವಂಥ ರಾಸಾಯನಿಕವು LDL ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸೋದಲ್ಲದೆ HDL ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಕೂಡ ಇದು ಸಹಕಾರಿಯಾಗುತ್ತೆ. ಮತ್ತು ಹೃದಯದ ಆರೋಗ್ಯಕ್ಕೆ ಈ ಕೆಟ್ಟ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ನ ನಡುವಿನ ಅನುಪಾತ ಕಡಿಮೆ ಇರೋದು ಬಹಳ ಅವಶ್ಯಕವಾಗಿದೆ. ನಾಲ್ಕನೆಯದು ಡ್ಯಾಂಡಲಿನ್ ಅಥವಾ ಕಾಡು ಸೇವಂತಿಗೆ ಮರದ ಬೇರಿನ ಚಹಾ. ಇದು ಯಕೃತ್ತು ಅಥವಾ ಲಿವರ್ನಲ್ಲಿ ಇರುವಂಥ ವಿಷವನ್ನು ತೆಗೆಯುವುದರಲ್ಲಿ ಅಂದರೆ ಡಿಟಾಕ್ಸಿಫೈ ಮಾಡುವಲ್ಲಿ ಬಹಳ ಸಹಕಾರಿಯಾಗುತ್ತೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ತುಂಡರಿಸುವ ಮೂಲಕ ಇದರ ಚಯಾಪಚಯವನ್ನು ಸುಗಮಗೊಳಿಸುತ್ತೆ ಮತ್ತು ಇದರ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ಸಹಕಾರಿಯಾಗುತ್ತೆ. ಐದನೆಯದು ಅರಿಶಿಣದ ಚಹಾ. ಅರಿಶಿಣವನ್ನು ಸುವರ್ಣ ಮಸಾಲೆ ಪದಾರ್ಥ ಅಂತ ಕರೀತಾರೆ. ಇದರಲ್ಲಿ ಇರುವಂಥ ಕರ್ಕ್ಯುಮಿನ್ ಎಂಬ ಪದಾರ್ಥವು ಪಿತ್ತರಸದ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಉತ್ಪಾದನೆಯನ್ನು ಕೂಡ ಕಡಿಮೆಗೊಳಿಸುತ್ತೆ. ಈ ಮೂಲಕ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ಈ ಅರಿಶಿಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ದಾಸವಾಳದ ಹೂವಿನ ಚಹಾ. ಇದರಲ್ಲಿ ಅಡಗಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ ಅನ್ನು ಆಕ್ಸಿಡೈಸ್ ಆಗದಂತೆ ತಡೆಯುತ್ತವೆ ಮತ್ತು ಇದರಿಂದ ಹೃದಯದ ಕಾಯಿಲೆಗೆ ಕಾರಣವಾಗುವಂಥ ಆರ್ಥೆರೋಸ್ಕ್ಲೆರೋಸಿಸ್ ಅನ್ನು ನಾವು ತಡೆಗಟ್ಟಬಹುದು. ಏಳನೆಯದು ಪುದೀನ ಚಹಾ. ಇದು ಕೂಡ ಪಿತ್ತರಸದ ಹೆಚ್ಚಳಕ್ಕೆ ಸಹಕಾರಿಯಾಗೋದ್ರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಉತ್ಪಾದನೆಯನ್ನು ಕಡಿಮೆಗೊಳಿಸುತ್ತೆ. ಈ ಮೂಲಕ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ಬಹಳ ಉಪಯೋಗ ಆಗುತ್ತೆ. ಇದೇ ರೀತಿ ಆರೋಗ್ಯದ ಕುರಿತಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.